ಜೈ ಭೀಮ್ ಎಲ್ಲರಿಗೂ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134 ಜಯಂತಿಗೋಸ್ಕರ ನಮ್ಮ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮ ನಾವು ನಡೆಸ್ತಿದ್ದೇವೆ. ಇದು 5ನೇ ಬಾರಿ ನಾವು ಕಾರ್ಯಕ್ರಮ ನಡೆಸೋದು. ಅದಕ್ಕೆ ತಾವೆಲ್ಲ ಅನ್ನಪ್ರಸಾದ ಇರುತ್ತದೆ 14 ತಾರೀಕಿಗೆ. ಎಲ್ಲರೂ ಸರ್ವರು ಎಲ್ಲರೂ ಬರಬೇಕು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೋರಿಕೊಳ್ತೀನಿ. ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡಬೇಕಂತೇಳಿ ನಾವು ಎಲ್ಲರೂ ಕೂಡಿ ಒಂದಾಗಿ ಮಾಡ್ತಾಯಿದ್ದೇವೆ. ತಾವೆಲ್ಲರೂ ಸಹಕರಿಸಿ ಜೊತೆ ಪಾಲ್ಗೊಳ್ಳಬೇಕೆಂದು ಹೇಳ್ತೀವಿ. ಸರ್ ಇದು ಪ್ರಥಮವಾಗಿ ಇದು ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇತ್ತು ಸರ್. ಸ್ಟಾರ್ಟಿಗೆ ಲಾಕ್ಡೌನ್ದಾಗ ಆಗಿತ್ತು ಸರ್. ಇದು ಲಾಕ್ಡೌನ್ 14 ಆಗಿತ್ತು ಸರ್. ಆ ಟೈಮ್ದಾಗ ಫಸ್ಟ್ ಟೈಮ್ ಲಾಕ್ಡೌನ್ ಆದಾಕ ನಾವು ನಮ್ಮ CMC ಕಾರ್ಪೊರೇಷನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಹತ್ತಿರ ಹೋಗಿ ಅವರು ಟ್ಯಾಕ್ಟರ್ ಇಸ್ಕೊಂಡು ಸುಮಾರು ಒಂದು 1000 ಲೀಟ್ರ್ ನೀರು ಬಾಟಲ್ ಮತ್ತು 1 ಕ್ವಿಂಟೋಲ ರೈಸ್ ಇದನ್ನೆಲ್ಲ ಮಾಡಿ ನಾವು ಟ್ಯಾಕ್ಟರ್ದಲ್ಲಿ ಪ್ರತಿಯೊಬ್ಬರಿಗೆ ನಾವು ಕೊಟ್ಕೋತೀವಿ, ಮಜ್ಜಿಗೆ ಕೊಟ್ಕೋತೀವಿ ಸರ್. 2ನೇ ಬಾರಿಗೆ ಲಾಕ್ಡೌನ್ ಮುಗಿದ ನಂತರ ನಮ್ಮ ಅಂಬೇಡ್ಕರ್ ಸರ್ಕಲ್ದಾಗ ಸರ್ ಅಲ್ಲಿ ಮಾಡೀವಿ ಸರ್. ಸ್ಟಾರ್ಟಿಂಗ್ ನಾವು ಮಾಡಿದಾಗ ಸರ್ ಭಾಳ ಹಾಕಿದ್ದಿಲ್ಲ ಸರ್, ಒಂದು 30 kg ಅಷ್ಟು ಹಾಕಿದ್ವಿ ಸರ್. ಇವತ್ತಿಗೆ ನಾವು 60 kg ತನಕ ಹಾಕ್ತೇವೆ ಸರ್. ಅದು ಟೋಟಲ್ 1.5 ಕ್ವಿಂಟಲ್ ಈಗ ಆಗ್ತದೆ ಸರ್. ಇದು ಮಾಡಿದ್ರಿ ರಕ್ತದಾನ ಶಿಬಿರದೆಲ್ಲ ಮಾಡಿದ್ರಿ? ಹಾಂ ಸರ್, ಮಾಡಿದ್ರಿ ಸರ್. ಈ ವರ್ಷನೂ ಮೆಡಿಕಲ್ದವರು ಬರ್ತಾರೆ ಸರ್. ಹಾಂ ಸರ್, ಪ್ರತಿ ವರ್ಷದಂತೆ ಪೌರ ಕಾರ್ಮಿಕರು ಎಷ್ಟು ಜನ ಅದಾರಲ್ಲ ಸರ್, ಅವ್ರಿಗೆ ನಾವು ಅಷ್ಟೂರಿಗೆ ಆಯ್ಕೆ ಮಾಡ್ತೀವಿ ಸರ್. ಶಾಲ್ ಹೊದಿಸಿ ಆಯ್ಕೆ ಮಾಡಿ ಅವ್ರ ಸನ್ಮಾನ ಮಾಡ್ತೀವಿ ಸರ್ ಪ್ರತಿ ಸಾರಿ ಸರ್. ಸರ್ ಇದು ಅಂಬೇಡ್ಕರ್ ಸರ್ಕಲ್ದಲ್ಲೇ ಮಾಡೋದು ಸರ್. ಇದು ಅಂಬೇಡ್ಕರ್ ವೃತ್ತದಲ್ರಿ, ಅಲ್ಲೇ ಮಾಡ್ತೀವಿ ಸರ್. ಇದು ಎಲ್ಲರೂ ಹೋಳಿಗೆ ಊಟ ಇರ್ತೈತೆ ರೀ, ಹಾಲು ತುಪ್ಪ ಮಜ್ಜಿಗೆ ಎಲ್ಲ ಇರ್ತದೆ ಸರ್. ಅಲ್ಲೇ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. 9 ಗಂಟೆಯಿಂದ 3 ಗಂಟೆ ತನಕ ಇರ್ತದೆ ಸರ್. ಮುಖ್ಯ ಅತಿಥಿಗಳಿಗೆ ಅವ್ರಿಗೆ ಹಾಕಿವ್ರಿ. ಪಟ್ಟಣ ಶೆಟ್ಟಿ ಸಾಹೇಬ್ರು ಬರ್ತಾರೆ ರೀ, ಮತ್ತು ಆಲ್ಗೂರವ್ರ ಸಾಹೇಬ್ರಿಗೂ ಇದು ಹಾಕಿವಿ ಸರ್, ಅವರು ಬರ್ತಾರೆ ರೀ. ಗೋಪಾಲಣ್ಣ ಬರ್ತಾರೆ ರೀ, ಉಮೇಶ್ ವಂದಾಲ್ ಅವರು ಗೆಸ್ಟ್ ಹಾಕಿವ್ರಿ, ಅವರು ಬರ್ತಾರೆ ರೀ. ಇನ್ನೂ ಹಲವಾರು ಜನಗಳಿಗೆಲ್ಲ ಹಾಕಿದೆ ಸರ್, ಅವರು ಬರ್ತಾರೆ. ಎಲ್ಲರೂ ಬಂದು ಪಾಲ್ಗೊಳ್ತಾರೆ ಸರ್. ನಿಮ್ಮ ಸಂಘಟನೆ ವತಿಯಿಂದ ಎಷ್ಟು ಜನರಿಗೆ ಹಾಗೂ ಜೈವಿನ ಸರ್ಗೂ ಸಂಪತ್ತಿಗೆ ಎಲ್ಲರಿಗೆ ಸ್ವಾಗತ ಕೋರ್ತೇವೆ. ಅಂಬೇಡ್ಕರ್ ಜಯಂತಿ 134 ವರ್ಷದ ಸಲುವಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡಲಾಗುವುದು. ಹಾಗೂ ಇದು ಸೀಮಿತವಾಗಿ ದಲಿತರಿಗಾಗಿ SCಗಾಗಿ ಅಲ್ಲ, ಸರ್ವರಿಗೂ ಸ್ವಾಗತ. ಯಾಕಂದರೆ ಡಾಕ್ಟರ್ BR ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮಾಡಲು ಹೆಣ್ಣು ಮಕ್ಕಳಾಯಿತು, ಮತ್ತು ಈಗ ಕಾರ್ಮಿಕರಿಗಾಯಿತು, ಮತ್ತು ಕೆಲವೊಂದು ಈಗ ಅನ್ಯಾಯ ಆಗಂಥ ಘಟನೆಗಳಿಗೆಲ್ಲ ಒಂದು ಸಂವಿಧಾನ ರೂಪದಿಂದ ಮಾಡಿಕೊಟ್ಟಂಥ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಆಚರಣೆ ಮಾಡೋ ಸಲುವಾಗಿ ಎಲ್ಲರಿಗೂ ಸ್ವಾಗತ ಕೋರ್ಬೇಕಾದ. ಇದು ಒಬ್ಬರಿಗೆ ಸೀಮಿತವಾಗಲ್ಲ. ಹೀಗಾಗಿ ಸರ್ವರಿಗೂ ಸ್ವಾಗತ ಕೊಡ್ತೀವಿ. ಇದು ಹೋಳಿಗೆ ಊಟ ಮಾಡಿಸಿರ್ತೀವಿ ನಾವು, ಹಾಲು ತುಪ್ಪ ಅನ್ನಪ್ರಸಾದ, ಮತ್ತು ಈ ಕಾರ್ಯಕ್ರಮ ಇವರು ಲೇಬರ್ಗಳಿಗೂ ನಾವು ಸನ್ಮಾನ ಮಾಡ್ತೀವಿ. ಮತ್ತೀಗ CMC ಆಫೀಸ್ ಸಾಹೇಬರು ಬರ್ತಾರೆ ಅಂತ ಹೇಳಿದ್ದಾರೆ, ಅವರು ಬರುತ್ತಾರೆ. ಹಾಗೂ ಕೆಲವು ಡಿಪಾರ್ಟ್ಮೆಂಟ್ಗೂ ಹೇಳಿದ್ದಾರೆ, ಅವರು ಸುದ್ದಿ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 2 ಮಾತು ಮುಗಿಸ್ತೀನಿ. ಮತ್ತು ಸರ್ ಫಸ್ಟ್ ಲಾಕ್ಡೌನ್ ಆಗಿತ್ತು ಸರ್. ಅದು ಆ ಟೈಮ್ದಾಗ ನಮಗೆ ಇವರು ಟ್ಯಾಕ್ಟ್ರು CMCದವ್ರು ಟ್ಯಾಕ್ಟ್ರ್ ಕೊಟ್ಟಿದ್ದರು. ಅವಾಗ ಟ್ಯಾಕ್ಟ್ರಲ್ಲಿ ನಾವು ನೀರು ಮತ್ತು ಅನ್ನಪ್ರಸಾದ ಇವೆಲ್ಲ ವಿತರಣೆ ಮಾಡಿದ್ದೀವಿ ಸರ್. ಬಿಜಾಪುರ ಲಾಕ್ಡೌನ್ ಪೂರ ಗುನ್ನಾಪುರ ಎಲ್ಲ ತಿರುಗಾಡಿ ನಾವೇ ಮಾಡಿದ್ದೀವಿ ಸರ್. ಖರ್ಚು ವೆಚ್ಚ ನಮ್ಮ ಸಂಘಟನೆಯಿಂದ ಮಾಡ್ತೇವೆ ಸರ್. ಡಾಕ್ಟರ್ BR ಅಂಬೇಡ್ಕರ್ ಸಂಘದಿಂದ ಮಾಡ್ತೇವೆ ಸರ್. ಇಲ್ಲ ಸರ್, ಸಂಘದಿಂದ ಮಾಡ್ತೀವಿ.